ಗೊತ್ತಾಗಬೇಕು ಯಾವ ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು, ಯಾವ ಹಂತದಲ್ಲಿ ನಾವು ಬಿದ್ದಿದ್ದೇವೆ, ಯಾವ ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಮಾಡುವಾಗ ಯಾವ ಅಧಿಕಾರದಲ್ಲಿ ನಾವು ನಿಂತುಕೊಂಡು ಪ್ರಾರ್ಥನೆ ಮಾಡಬೇಕು, ನಾವು ಪ್ರಾರ್ಥನೆ ಮಾಡುವಾಗ ಏನೆಲ್ಲ ಕಾರ್ಯಗಳು ನಡೆಯುತ್ತೆ, ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ದೇವರು ಹೇಗೆ ತನ್ನ ಹಸ್ತವನ್ನ ಚಾಚಿ ಕಾರ್ಯವನ್ನ ಮಾಡುತ್ತಾನೆ, ಇವೆಲ್ಲವನ್ನ ನಿಮ್ಮ ತಲೆಯಲ್ಲಿ ಹಾಕೊಂಡು ನೀವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಇಲ್ಲಿ ತನಕ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಯಾಕೆ ಬರುತ್ತಿಲ್ಲ ಅಂದ್ರೆ ನಿಮ್ಮ ಸ್ಥಾನವನ್ನ ಅರಿತುಕೊಳ್ಳದ ಹಾಗೆ, ಅಷ್ಟು ಮಾತ್ರವಲ್ಲ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕಂತ ಗೊತ್ತಿಲ್ಲದಿರುವ ಕಾರಣ ನೀವೇನು ಮಾಡ್ತಿದ್ದೀರಾ, ಪ್ರಾರ್ಥನೆ ಮಾಡಿ ಸೋತ್ ಹೋಗ್ತಾ ಇದ್ದೀರಾ. ಆಕ್ಚುಲಿ ಪ್ರಾರ್ಥನೆ ಮಾಡಿ ನಾವು ಬಲವನ್ನ ತೆಗೆದುಕೊಳ್ಳಬೇಕು. ಆದ್ರೆ ಈಗಿನ ಜನರು ಏನಾಗಿದ್ದಾರೆ ಅಂದ್ರೆ ಪ್ರಾರ್ಥನೆ ಮಾಡಿ ಮಾಡಿ ಸೋತ್ ಹೋಗಿಬಿಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ಎಂದಿಗೂ ಸೋಲನ್ನ ತೆಗೆದುಕೊಂಡು ಬರೋದಿಲ್ಲ. ಪ್ರಾರ್ಥನೆ ಯಾವಾಗಲೂ ಜಯವನ್ನೇ ಹೊತ್ತುಕೊಂಡು ಬರುವಂತದ್ದಾಗಿದೆ. ಹಲ್ಲೆಲೂಯಾ. ಬಟ್ ಯಾವಾಗ ನಾವು ದೇವರ ಚಿತ್ತದ ಪ್ರಕಾರ ಪ್ರಾರ್ಥನೆ ಮಾಡುತ್ತೇವೋ, ದೇವರ ಉದ್ದೇಶಗಳ ಪ್ರಕಾರ ನಾವು ಪ್ರಾರ್ಥನೆ ಮಾಡುತ್ತೇವೋ, ದೇವರ ಆಲೋಚನೆಗಳನ್ನ ತಿಳಿದುಕೊಂಡು ನಮ್ಮ ಸ್ವಭಾವಗಳನ್ನ ಬಿಟ್ಟು ಪರಿಶುದ್ಧಾತ್ಮ ಪ್ರೇರಿತರಾಗಿ ಯಾವಾಗ ನಾವು ಪ್ರಾರ್ಥನೆ ಮಾಡುತ್ತೇವೋ, ಆಗ ನಿಜವಾಗಿಯೂ ನಮ್ಮ ಪ್ರಾರ್ಥನೆಗೆ ಉತ್ತರ ಬರುತ್ತೆ, ಆಗುವಂತ ಅನಾಹುತಗಳು ತಪ್ಪುತ್ತದೆ. ಅಷ್ಟು ಮಾತ್ರ ಅಲ್ಲ, ದೈವ ರಕ್ಷಣೆ ನಿಮ್ಮ ಸುತ್ತಲೂ, ನಿಮ್ಮ ಕುಟುಂಬದ ಸುತ್ತಲೂ ಮರೆಮಾಚಲ್ಪಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಮಾಡಿ ಮಾಡಿ ನೀವು ಸೋತು ಹೋಗಿರೋದಾದ್ರೆ ಅದಕ್ಕೆ ಕಾರಣ ದೇವರು ನಿಮ್ಮ ಪ್ರಾರ್ಥನೆಯನ್ನ ಕೇಳಿಲ್ಲ ಅಂತ ಅರ್ಥ ಅಲ್ಲ, ನೀವು ಪ್ರಾರ್ಥನೆ ಮಾಡುತ್ತಿರುವಂತ ರೀತಿ ತಪ್ಪಾಗಿದೆ. ನೀವು ದೇವರ ಸನ್ನಿಧಾನಕ್ಕೆ ಹೋಗುವಂತ ರೀತಿ ತಪ್ಪಾಗಿದೆ. ನೀವು ಯಾವ ಮನಸ್ಥಿತಿಯಲ್ಲಿ ಪ್ರಾರ್ಥನೆ ಕೋಣೆನ ಎಂಟರ್ ಮಾಡ್ತಾ ಇದ್ದೀರಾ, ಅದೇ ಟೋಟಲಿ ರಾಂಗ್ ಆಗಿದೆ. ಹಲ್ಲೆಲೂಯಾ. ಆದ್ರೆ ಅದೆಲ್ಲವನ್ನು ನಾನು ತಿಳಿಸಿಕೊಟ್ಟಿದ್ದೀನಿ, ಹೇಗೆ ಪ್ರಾರ್ಥನೆ ಮಾಡಬೇಕು, ಹೋಗಬೇಕಾದ್ರೆ ಹೇಗೆ ನೀವು ದೇವರನ್ನ ಅಪೇಕ್ಷೆ ಮಾಡಬೇಕು. ದೇವರು ಇದ್ದಾರೆ ನನ್ನ ಜೊತೆ, ದೇವರು ನನ್ನ ಮಾತನ್ನ ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ 2 ಬ್ಯಾಚ್ ಅನ್ನ ನಾನು ತಯಾರು ಮಾಡಿದ್ದೇನೆ ಈ ಪ್ರಾರ್ಥನೆಯ ಸೆಷನ್ ಅಲ್ಲಿ. ಈ 2 ಬ್ಯಾಚ್ ನಲ್ಲೂ ಕೂಡ ನನ್ನ ಮೇನ್ ಪ್ರಾರ್ಥನೆ ಉದ್ದೇಶ 2 ಬ್ಯಾಚ್ ನಲ್ಲೂ ಕೂಡ ನಾನು ತಿಳಿಸಿದ್ದು ಏನ್ ಹೇಳಿ, ಏನು ಪ್ರಾರ್ಥನೆ ನಾವು ಮಾಡ್ತಾ ಇದ್ದೇವೆ ಇಲ್ಲಿ, ಟೆಫಿಲ್ಲಾ ಪ್ರಾರ್ಥನೆ ಮಾಡ್ತಾ ಇದೆ. ಏನು ಹೇಳ್ರಿ ಎಲ್ಲ ಬಾಯ್ಬಿಟ್ಟು. ಟೆಫಿಲ್ಲಾ ಅಂದ್ರೆ ಏನು, ನಿಮ್ಮನ್ನ ನೀವು ದೇವರ ಸನ್ನಿಧಾನದಲ್ಲಿ, ಹೇಳ್ರಿ ಎಲ್ಲರೂ ಹೇಳ್ರಿ. ಅಂದ್ರೆ ಪ್ರಾರ್ಥನೆಯ ಮೊದಲ ಮುಖ್ಯವಾದಂತ ಕೆಲಸ ಏನು, ನಿಮ್ಮ ಬೇಡಿಕೆಗಳನ್ನ ಸಲ್ಲಿಸೋದು ಅಲ್ಲ. ಪ್ರಾರ್ಥನೆಯ ಮೊದಲ ಮುಖ್ಯವಾದಂತ ಕೆಲಸ ನಿಮ್ಮನ್ನ ನೀವು ದೇವರ ಸನ್ನಿಧಾನದಲ್ಲಿ ಇರಿಸಿ ಪರೀಕ್ಷೆ ಮಾಡಿಕೊಳ್ಳುವುದು. ಹಲ್ಲೆಲೂಯಾ. ಸೆಲ್ಫ್ ಅನಾಲಿಸಿಸ್, ಸೆಲ್ಫ್ ಜಡ್ಜ್ಮೆಂಟ್. ಹಲ್ಲೆಲೂಯಾ. ಸೆಲ್ಫ್ ಎವ್ಯಾಲ್ಯೂಯೇಷನ್, ಯಾವುದು ಸರಿ ಇದೆ ಯಾವುದು ತಪ್ಪಿದೆ ಅದನ್ನ ನೋಡಿ ದೇವರ ಸನ್ನಿಧಾನದಲ್ಲಿ, ಅಂದ್ರೆ ದೇವರನ್ನ ನೀವು ದೃಷ್ಟಿಸುತ್ತಾ ನಿಮ್ಮನ್ನ ನೀವು ಪರೀಕ್ಷಿಸಿಕೊಂಡು, ಓಕೆ ಕನ್ನಡಿಯೋಪಾದಿಯಲ್ಲಿ ಯಾವ ರೀತಿಯಲ್ರಿ, ಕನ್ನಡಿಯೋಪಾದಿಯಲ್ಲಿ ನೀವು ದೇವರನ್ನ ದೃಷ್ಟಿಸಿ ಇಲ್ಲಿರುವಂತ ದೃಶ್ಯವೇ ನನ್ನೊಳಗಿದೆಯಾ, ಇದರ ರಿಫ್ಲೆಕ್ಷನ್, ಈ ಕನ್ನಡಿ, ಈ ಯೇಸುವಿನ ಪ್ರತಿರೂಪ, ಈ ಕನ್ನಡಿಯ ಪ್ರತಿರೂಪ ನನ್ನಲ್ಲಿ ಕಾಣಿಸ್ತಾ ಇದೆಯಾ, ಈ ಯೇಸುವಿನ ಪ್ರತಿರೂಪ ನನ್ನಲ್ಲಿ ಕಾಣಿಸ್ತಾ ಇದೆಯಾ. ಸೊ ಪ್ರಾರ್ಥನೆ ಅಂದ್ರೆ ಬರೇ ಕಣ್ಣು ಮುಚ್ಕೊಂಡು ಏನೋ 4 ಪದಗಳನ್ನು ಹೇಳೋದು ಅಲ್ಲ. ಪ್ರಾರ್ಥನೆ ಅಂದ್ರೆ ಕಣ್ಣು ಮುಚ್ಚಿದವರಾಗಿಯೂ ನಿಮ್ಮನ್ನ ನೀವು ಕ್ರಿಸ್ತನನ್ನುವಂತ ಕನ್ನಡಿಯಲ್ಲಿ ನೋಡಿಕೊಂಡು ಕ್ರಿಸ್ತನಿಗೆ ಹೋಲಿಕೆ ಆಗದಿರುವಂತ ಸಂಗತಿಗಳನ್ನ ನಿಮ್ಮಿಂದ ತೆಗೆದು ಹಾಕೋದು. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಕಡೆ ಯೇಸು ಸ್ವಾಮಿ ಹೇಳ್ತಾರೆ, ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಚನ, ಶೋಧನೆಗೆ ಒಳಗಾಗದಂತೆ ಏನು ಮಾಡ್ಬೇಕಂತೆ ನೀವು ಹೇಳ್ರಿ, ಹೇಳ್ರಿ. ಅಂದ್ರೆ
ಪ್ರಾರ್ಥನೆಗೆ ಒಂದು ರೂಲ್ ಇದೆ. ಆ ರೂಲ್ ಏನು? ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ಏನ್ರಿ? ಅಂದ್ರೆ ಮಲಗಿಕೊಂಡು ಪ್ರಾರ್ಥನೆ ಮಾಡಬಾರದು. ನಾನು ಹೇಳ್ತಾ ಇರೋದು ದೈಹಿಕವಾಗಿ ಮಲಗಿಕೊಂಡು ಪ್ರಾರ್ಥನೆ ಮಾಡಬಾರದು ಅಂತ ಅಲ್ಲ. ಇಲ್ಲಿ ಎಚ್ಚರವಾಗಿದ್ದು ಎಂಬುದಾಗಿ ಇರುವಂತ ಪದದ ಗ್ರೀಕ್ ಪದ, ಯೂಶಲಿ ನ್ಯೂ ಟೆಸ್ಟಮೆಂಟ್ ಅಲ್ಲಿ ನೀವು ಗ್ರೀಕ್ ಪದವನ್ನ ನೋಡ್ತೀರಾ ಹೆಚ್ಚಾಗಿ, ಬಿಕಾಸ್ ಅದರಲ್ಲಿ ಟ್ರಾನ್ಸ್ಲೇಟ್ ಆಗಿರೋದ್ರಿಂದ, ಅವಾಗ ಆ ಪದಗಳು ಬಳಕೆ ಆಗಿದ್ದರಿಂದ. ಸೊ ಇಲ್ಲಿರುವಂತ ಗ್ರೀಕ್ ಪದ ಗ್ರೆಗೋರೈಟ್. ಗ್ರೆಗೋರೈಟ್ ಅಂದ್ರೆ ಇದರ ಅರ್ಥ ನನ್ನ ಕಣ್ಣುಗಳು ತೆರೆಯಲ್ಪಟ್ಟಿದೆ, ನಾನು ಎಚ್ಚರದಿಂದಿದ್ದೇನೆ, ನನ್ನ ಕಣ್ಣುಗಳು ದೃಷ್ಟಿಸುತ್ತಾ ಇದೆ. ಎಷ್ಟೋ ಜನಕ್ಕೆ ಈಗಲೂ ಅರ್ಥ ಆಗ್ತಿಲ್ಲ. ಕೆಲವರು ಅನ್ಕೊಳ್ತಾ ಇದ್ದೀರಾ ಎದ್ದು ಕೂತ್ಕೊಂಡು ಪ್ರಾರ್ಥನೆ ಮಾಡೋದೇನು ಅಂತ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆ. ಹೌದಾ? ಎಷ್ಟು ಜನರಿಗೆ ಅರ್ಥ ಆಗ್ತಿದೆ ರೀ ನಾನು ಹೇಳ್ತಾ ಇರೋದು? ಎಷ್ಟು ಜನರಿಗೆ ಅರ್ಥ ಆಗ್ತಿಲ್ಲ? ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡೋದಂದ್ರೆ ನೀವು ಅನೇಕ ಸಾರಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ರು, ನಿಂತ್ಕೊಂಡು ಪ್ರಾರ್ಥನೆ ಮಾಡಿದ್ರು ಎಚ್ಚರವಾಗಿರೋದಿಲ್ಲ. ನಿಮ್ಮ ಬಾಯಿ ಮಾತ್ರ ಬಡಬಡ ಅಂತಿರುತ್ತೆ ಹೊರತು ನಿಮ್ಮ ಆತ್ಮಿಕ ಕಣ್ಣುಗಳು, ನಿಮ್ಮ ಮನೋನೇತ್ರಗಳು ಯಾವುದನ್ನ ನೋಡಿ ಪ್ರಾರ್ಥನೆ ಮಾಡ್ತಾ ಇದೆ, ಯಾವುದನ್ನ ಅದೆದುರು ನೋಡ್ತಾ ಇದೆ ಅನ್ನೋ ಜ್ಞಾನ ಕೂಡ ನಿಮಗಿರೋದಿಲ್ಲ. ಯಾಕಂದ್ರೆ ನೀವು ಕನೆಕ್ಟ್ ಆಗಿರೋದಿಲ್ವಲ್ಲ. ನಿಮಗೆ ಏನು ಪ್ರಾರ್ಥನೆ ಅಂದ್ರೆ ಹೋಗಬೇಕು, ಕುತ್ಕೊಬೇಕು, ಒಂದು 4 ಮಾತನಾಡಬೇಕು, ರೇಷನ್ ಲಿಸ್ಟ್ ತರ ಒಂದು 4-5 ಲಿಸ್ಟ್ಗಳನ್ನ ತೆಗೆದುಕೊಂಡು ಹೋಗಿರ್ತೀರಾ. ಏನು ಬೇಕು ಏನು ಬೇಕು ಏನು ಬೇಕು ಅಂತ. ನನ್ನ ಮಗ ಸರಿ ಮಾಡು, ನನ್ನ ಅದು ಮಾಡು, ಇದು ಕೊಡು, ಅದು ಕೊಡು, ಸಾಲ ತೀರ್ಸು, ಲಿಸ್ಟ್ ತಗೊಂಡು ಹೋಗ್ತೀರಾ. ಇದು ಎಚ್ಚರವಾಗಿ ಮಾಡುವಂತ ಪ್ರಾರ್ಥನೆ ಅಲ್ಲ. ನಿಜವಾಗಿ ಪ್ರಾರ್ಥನೆ ಮಾಡುವಂತ ಮನುಷ್ಯನು ಯಾವಾಗಲೂ ಕೂಡ ಬೇಡಿಕೆಗಳನ್ನ ತೆಗೆದುಕೊಂಡು ಹೋಗೋದೇ ಇಲ್ಲ. ನಿಜವಾಗಿ ಪ್ರಾರ್ಥನೆ ಮಾಡುವಂತ ಮನುಷ್ಯನು ಬೇಡಿಕೆಗಳ ಬದಲಾಗಿ ಪರಿಶುದ್ಧಾತ್ಮನನ್ನು ಹೊತ್ತುಕೊಂಡು ಹೋಗ್ತಾನೆ ಪ್ರಾರ್ಥನೆ ಕೋಣೆಯೊಳಗೆ. ನಿಜವಾಗಿ ಪ್ರಾರ್ಥನೆ ಮಾಡುವಂತ ಮನುಷ್ಯನು ಆಲೋಚನೆಗಳನ್ನು ತೆಗೆದುಕೊಂಡು ಹೋಗೋದಿಲ್ಲ. ನಿಜವಾಗಿ ಪ್ರಾರ್ಥನೆ ಮಾಡುವಂತ ಮನುಷ್ಯನು ಅಪ್ಪ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ಕಾರ್ಯ ರೂಪಕ್ಕೆ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾನೆ. ನಿಜವಾಗಿ ಪ್ರಾರ್ಥಿಸುವಂತ ವ್ಯಕ್ತಿ ತನ್ನ ಸ್ವಕಾರ್ಯಕ್ಕಾಗಿ, ತನ್ನ ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡೋದಿಲ್ಲ. ನಿಜವಾಗಿ ಪ್ರಾರ್ಥಿಸುವಂತ ವ್ಯಕ್ತಿ ಇತರರಿಗಾಗಿ, ಇತರರ ಗುಣಪಡಿಸುವಿಕೆಗಾಗಿ ಭಾರದಿಂದ ಪ್ರಾರ್ಥನೆ ಮಾಡುತ್ತಾನೆ. ನಿಜವಾಗಿ ಪ್ರಾರ್ಥನೆ ಮಾಡುವಂತ ಮನುಷ್ಯನು ಎಂದಿಗೂ ಕೂಡ ಮುಂಚೆನೆ ಪ್ರಿಪೇರ್ ಆಗಿ ಪ್ರಾರ್ಥನೆಯಲ್ಲಿ ಕೂತುಕೊಳ್ಳೋದೇ ಇಲ್ಲ. ಅಷ್ಟೇ. ಎಷ್ಟು ಜನರಿಗೆ ಅರ್ಥ ಆಗ್ತಿದೆ ಈಗ? ಈಗ ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಳ್ರಿ. ಪ್ರತಿದಿನ ಪ್ರೇಯರ್ ಮಾಡ್ತೀರಾ, ಪ್ರತಿದಿನ ದೇವ್ರ ಸನ್ನಿಧಾನದಲ್ಲಿ ಕುತ್ಕೋತೀರಾ, ಪ್ರತಿದಿನ ಬೈಬಲ್ ಓದ್ತೀರಾ. ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ರಿ. ನೀವು ಯಾವ ರೀತಿಯಾಗಿ ಪ್ರತಿದಿನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರಾ? ಸೇಮ್ ಪದ, ಸೇಮ್ ರೊಟೀನ್. ಸ್ತೋತ್ರ, ಬೆಳಗ್ಗೆ ಎದ್ದು ಸ್ತೋತ್ರ, ಅಪ್ಪ ನೀನು ಒಳ್ಳೆಯವನು, ಒಂದು 4 ಸ್ತೋತ್ರಗಳನ್ನು ಹೇಳೋದು, ನಿಮ್ಮ ಬೇಡಿಕೆಗಳನ್ನು ಇಡೋದು, ಇದನ್ನೆಲ್ಲ ಕಾಪಾಡು ಅನ್ನೋದು, ಆಮೇನ್ ಅನ್ನೋದು. ಹೌದಾ? ಇದೇನಾ ನಿಮ್ಮ ಪ್ರಾರ್ಥನೆ? ಆಯ್ತು. ಈ ಪ್ರಾರ್ಥನೆ ದಿನ ಮಾಡ್ತಿದ್ದೀರಲ್ಲ, ಬದಲಾವಣೆ ಎಲ್ಲಿರಿ? ನನಗೆ ಹೇಳಿ. ಈ ಪ್ರಾರ್ಥನೆ ದಿನ ಮಾಡ್ತಿದ್ದೀರಲ್ವಾ, ಬದಲಾವಣೆ ಯಾಕೆ ಬರ್ತಿಲ್ಲ? ಎಲ್ಲೋಯ್ತು ಬದಲಾವಣೆ? ಅಕ್ಷರನೂ ನೋಡ್ತಿಲ್ಲ ನೀವು ನಿಮ್ಮ ಜೀವಿತದಲ್ಲಿ. ಹೌದಾ? ಆದ್ರಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಆ ಗೆತ್ಸೆಮನೆ ತೋಟದಲ್ಲಿ ತನ್ನ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಎಚ್ಚರವಾಗಿದ್ದು, ಅಲರ್ಟ್ ಆಗಿದ್ದು, ನಿಮ್ಮ ಕಣ್ಣುಗಳು ತೆರೆಯಲ್ಪಟ್ಟವರಾಗಿ ನೀವೇನು ಮಾಡಬೇಕು?
ಯಾಕಂದ್ರೆ ಹಾಗೆ ಪ್ರಾರ್ಥನೆ ಮಾಡಬೇಕಾದ್ರೆ ನೀವು ಶೋಧನೆಯಲ್ಲಿ ಬೀಳೋದಿಲ್ಲ. ಹೌದಾ? ಒಬ್ಬ ದೈವ ಅಭಿಷಕ್ತರು ಈ ಮಾತನ್ನ ಹೇಳಿದ್ದಾರೆ. ಅವರ ಹೆಸರು ನಂಗೆ ಗೊತ್ತಿಲ್ಲ. ಪ್ರಾರ್ಥನೆ ಮಾಡುವಂತ ಮನುಷ್ಯನು ಪಾಪ ಮಾಡೋದಿಲ್ಲ, ಪಾಪ ಮಾಡುವಂತ ಮನುಷ್ಯನು ಪ್ರಾರ್ಥನೆ ಮಾಡೋದಿಲ್ಲ. ಪ್ರಾರ್ಥನೆ ಮಾಡುವಂತ ಮನುಷ್ಯನು ಪಾಪ ಮಾಡೋದಿಲ್ಲ, ಪಾಪ ಮಾಡುವಂತ ಮನುಷ್ಯನು, ಹೇಳ್ರಿ ಇವಾಗೆಲ್ಲ, ಪ್ರಾರ್ಥನೆ ಮಾಡುವಂತ ಮನುಷ್ಯನು, ನೀವು ಶಬ್ದವಾಗಿ ಹೇಳ್ಬೇಕು, ನಿಮ್ಮ ಎಲ್ಲ ದೇಹದ ಅಂಗಾಂಗಗಳು ಕೇಳಿಸ್ಕೊಳ್ಬೇಕು. ಈಗ ರೆಡಿ, 1 2 3 ಗೋ. ಈಗ ಗಮನವಿಟ್ಟು ನಿಮ್ಮ ಜೀವಿತದ ಹಳೆ ದಿನಗಳಾಗ್ಲಿ, ನೆನ್ನೆ ಆಗ್ಲಿ, ಮೊನ್ನೆ ಆಗ್ಲಿ, ಕಳೆದ ವಾರ ಆಗ್ಲಿ, ಕಳೆದ ತಿಂಗಳಾಗ್ಲಿ ಗಮನಿಸ್ರಿ. ಅವತ್ತು ನೀವು ಪ್ರಾರ್ಥನೆ ಮಾಡಲಿಲ್ಲ, ಅದಕ್ಕೆ ನೀವು ಅವತ್ತು ಶೋಧನೆಗೆ ಬಿದ್ದಿತ್ತು. ಹೌದಾ? ಹೌದಾ? ಇಲ್ಲ. ನೀನು ಶೋಧನೆಯಲ್ಲಿ ಬೀಳಬಾರ್ದಂದ್ರೆ ನೀನೇನು ಮಾಡಬೇಕು? ಎಚ್ಚರವಾಗಿದ್ದು ಇಂಗ್ಲಿಷ್ನಲ್ಲಿ ವಾಚ್ ಅಂಡ್ ಪ್ರೇ. ಹೇಳ್ರಿ ಎಲ್ಲರೂ, ವಾಚ್ ಅಂಡ್ ಪ್ರೇ. ಅಂದ್ರೆ ಯು ಹ್ಯಾವ್ ಟು ಸೀ ಸಮಥಿಂಗ್ ಅಂಡ್ ಪ್ರೇ. ಏನೋ ಒಂದನ್ನ ದೃಷ್ಟಿಸಿ ನೀವು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಕಣ್ಣುಗಳು ಓಪನ್ ಆಗಿರಬೇಕು ಪ್ರಾರ್ಥನೆಯ ಸಮಯದಲ್ಲಿ. ದೈಹಿಕವಾಗಿ ಹೇಳ್ತಾ ಇಲ್ಲ, ದಯಮಾಡಿ ಆಮೇಲೆ ಹೀಗೆ ಕುತ್ಕೊಂಡು 1 ಗಂಟೆ 2 ಗಂಟೆ ಸಿಸ್ಟರ್ ಹೇಳ್ಬಿಟ್ಟಿದ್ದಾರೆ ಇವತ್ತು ಕಣ್ ತೆಗೆದು ಪ್ರೇಯರ್ ಮಾಡ್ರಿ ಅಂತ, ಹಾಗೆ ಹೇಳ್ತಾ ಇಲ್ಲ ನಾನು. ನಿಮ್ಮ ಮನೋದೃಷ್ಟಿಗಳು ಎಚ್ಚರಿಕೆಯಲ್ಲಿರಬೇಕು. ಮೆನಿ ಆಫ್ ಯು ಡೋಂಟ್ ನೋ ದಟ್ ದೇರ್ ಆರ್ ಸ್ಪಿರಿಚುವಲ್ ಸೆನ್ಸಸ್. ಆತ್ಮೀಯ ಇಂದ್ರಿಯಗಳು ಇದೆ ಅಂತಾನೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಹೌದಾ? ಜಸ್ಟ್ ಲೈಕ್ ಯುವರ್ ಐಸ್, ನಿಮ್ಮ ದೈಹಿಕ ಕಣ್ಣು ಹೇಗೆ ಕೆಲಸ ಮಾಡುತ್ತೋ ನಿಮ್ಮ ಆತ್ಮಿಕ ಕಣ್ಣು ಅದೇ ರೀತಿಯಾಗಿ ಕೆಲಸ ಮಾಡುತ್ತೆ. ನಿಮ್ಮ ದೈಹಿಕ ಕಿವಿಗಳು ಹೇಗೆ ಕೆಲಸ ಮಾಡುತ್ತೋ ಆತ್ಮಿಕ ಕಿವಿಗಳು ಕೂಡ ಕೆಲಸ ಮಾಡುತ್ತೆ. ಅಂದ್ರೆ ಇದೆ, ಈ ಬಾಯಿ ದೈಹಿಕವಾಗಿ ಹೇಗಿದೆಯೋ ಆತ್ಮಿಕವಾಗಿಯೂ ಕೂಡ, ಈ ಮೂಗು ದೈಹಿಕವಾಗಿ ಹೇಗಿದೆಯೋ ಆತ್ಮಿಕವಾಗಿಯೂ. ಲಾಸ್ಟ್ ಸೆನ್ಸ್ ಏನು ಹೇಳ್ರಿ? 5 ಸೆನ್ಸಸ್ ನಲ್ಲಿ ಕೊನೆ ಸೆನ್ಸ್ ಏನು? ಯಾರಪ್ಪ ಹೇಳಿದ್ದು? ಯಾರು ಹೇಳಿದ್ದು? ಸ್ಕಿನ್ ಅಂತ ಯಾರು ಹೇಳಿದ್ದು? ಚೆನ್ನಾಗಿ ಮಕ್ಕಳಿಗೆ ಪಾಠ ಕಲಿಸ್ಕೊಡ್ತೀರಾ, ಗೊತ್ತಾಯ್ತು. ಹಲ್ಲೆಲೂಯಾ. ಎಸ್, ಏನ್ ನಿಮ್ಮ 5 ಸೆನ್ಸಸ್ ಇದೆಯಲ್ಲ, ದೇ ಆರ್ ದ ಡೋರ್ ಫಾರ್ ಸ್ಪಿರಿಚುವಲ್ ಸೆನ್ಸಸ್ ಟು. ಅದನ್ನ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಯಾವುದು ನಿಮಗೆ ದೈಹಿಕವಾಗಿ ಕಾಣುತ್ತೋ ಅದರ ಹಿಂದೆ ಆತ್ಮಿಕವಾದಂಥ ಕಾರ್ಯಗಳು ಕೂಡ ನೆರವೇರುವಂಥದ್ದಾಗಿದೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಸ್, ಮೆನಿ ಅ ಟೈಮ್ಸ್ ಯು ಕ್ಯಾನ್ ಸಿ ಥಿಂಗ್ಸ್. ಎಷ್ಟೋ ಸಂಗತಿಗಳನ್ನು ನೀವು ನೋಡ್ತೀರಾ, ಇತರರು ನೋಡದೇ ಇರುವಂತ ಸಂಗತಿಗಳನ್ನು ನೀವು ನೋಡ್ತಾ ಇರ್ತೀರಾ. ಓಕೆ, ಸೊ ಯಾರು ದೃಷ್ಟಿಸಿ ಪ್ರಾರ್ಥನೆ ಮಾಡ್ತಾರೋ, ಯಾರು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ತಾರೋ, ಅವರ ಆತ್ಮಿಕ ಕಣ್ಣುಗಳು, ಅವರ ಆತ್ಮಿಕ ಕಿವಿಗಳು ಯಾವಾಗಲೂ ಕೂಡ ತೆರೆದಿರಲ್ಪಟ್ಟಿರುತ್ತೆ. ಹಲ್ಲೆಲೂಯಾ. ಯಾಕೆ ತೆರೆದಿರಲ್ಪಟ್ಟಿರುತ್ತೆ? ಯಾಕೆ ಅವರು ಅಷ್ಟು ಎಚ್ಚರಿಕೆಯಿಂದ ಇರ್ತಾರೆ ಗೊತ್ತಾ? ಹಬಕ್ಕೂಕ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 1ನೇ ವಚನವನ್ನು ನಾವು ನೋಡುವಂತವರಾಗೋಣ. ಹಲ್ಲೆಲೂಯಾ. ಕಳೆದ ದಿನದಲ್ಲಿ ಹೇಳಿದೆ, ಯಾರು ಅತಿಯಾಗಿ ಪ್ರಾರ್ಥನೆ ಮಾಡ್ತಾರೋ, ಯಾರು ಹಗಲು ರಾತ್ರಿ ದೇವರ ಸನ್ನಿಧಾನವನ್ನು ಅಪೇಕ್ಷೆ ಮಾಡ್ತಾರೋ, ಅವರು ಮಾತ್ರ ಕಾವಲುಗಾರರಾಗಿ ದ್ವಾರಪಾಲಕರಾಗಿ ಇರೋದಕ್ಕೆ ಸಾಧ್ಯ. ಅಂದ್ರೆ ಯಾರು ಯಾಚಕರ ಕೆಲಸವನ್ನ, ಪ್ರತಿದಿನ ಸ್ತುತಿ ಬಲಿಗಳನ್ನ, ಪ್ರತಿದಿನ ಕೃತಜ್ಞತೆ ಯಜ್ಞಗಳನ್ನ, ಪ್ರತಿದಿನ ಆ ಧೂಪ ವೇದ್ಯ ಬಳಿ ಬೆಂಕಿಯನ್ನ ಯಾರು ಹಚ್ಚುತ್ತಿರುತ್ತಾರೋ, ಪ್ರತಿದಿನ ಯಾರು ಪ್ರಾರ್ಥನೆ ಮಾಡ್ತಾ ಇರ್ತಾರೋ, ಅಂದ್ರೆ ಪರಿಶುದ್ಧಾತ್ಮ ಭರಿತರಾಗಿ ಯಾರು ಪ್ರಾರ್ಥನೆ ಮಾಡ್ತಾರೋ ಅವರು ಮಾತ್ರ ಆ ಕುಟುಂಬದ ಅಥವಾ ಆ ಸೇವೆಯ ದ್ವಾರಪಾಲಕರಾಗಿ
ಕಾವಲುಗಾರರಾಗಿ ಇರಬಹುದು. ಈಗ ನಾನು ಹೇಳಿದ್ದೇನೆ ನಿನ್ನೆ ದ್ವಾರಪಾಲಕರಿಗೂ ಕಾವಲುಗಾರರಿಗೂ ಇರುವಂತ ವ್ಯತ್ಯಾಸ ಏನು ಎಂಬುದಾಗಿ. ಹಲ್ಲೆಲೂಯ. ದ್ವಾರಪಾಲಕರು ಯಾವ ಆತ್ಮಿಕ ಅಥವಾ ಲೌಕಿಕ ಸಂಗತಿಗಳು ಪ್ರವೇಶ ಮಾಡಬೇಕು, ಪ್ರವೇಶ ಮಾಡಬಾರದು ಎಂಬುದಾಗಿ ಅವರು ಆಲೋಚನೆ ಮಾಡಿ ಬಿಡುಗಡೆ ಮಾಡುವಂತವರಾಗಿದ್ದಾರೆ. ಆದರೆ ಕಾವಲುಗಾರರು ಯಾವ ಶೋಧನೆಗಳು ಬರ್ತಾ ಇದೆ, ಯಾವ ಸಂಗತಿಗಳು ಎದುರು ಬರ್ತಾ ಇದೆ, ಯಾವುದರಿಂದ ನಿಮ್ಮನ್ನು ನೀವು ಎಚ್ಚರಿಕೆ ಮಾಡಿಕೊಳ್ಬೇಕೆಂಬುದಾಗಿ ಸಂದೇಶಗಳನ್ನ ರವಾನೆ ಮಾಡುವಂತವರು ಯಾರು? ಕಾವಲುಗಾರರಾಗಿದ್ದಾರೆ. ಹಬಕ್ಕೂಕ 2ನೇ ಅಧ್ಯಾಯ 1ನೇ ವಚನ. ಅದನ್ನ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಲ್ಲೂ ಕೂಡ ಓದೋಣವಾ? ಹಾಗೆ. ಥ್ಯಾಂಕ್ ಯು ಜೀಸಸ್. ಐ ವಿಲ್ ಸ್ಟ್ಯಾಂಡ್ ಅಪಾನ್ ಮೈ ವಾಚ್. ಇಂಗ್ಲಿಷ್ ನಲ್ಲೂ ಕೂಡ ಇಲ್ಲಿ ಹಾಕ್ಬಿಡಿ ಹಾಗೆ. ಸೊ ಈ ಪ್ರವಾದಿ ಆಗಿರುವಂತ ಹಬಕ್ಕೂಕನು ಹೇಳ್ತಾ ಇದ್ದಾನೆ, ಐ ವಿಲ್ ಸ್ಟ್ಯಾಂಡ್ ಆನ್ ಮೈ ವಾಚ್. ನಾನು ಎಚ್ಚರಿಕೆಯಲ್ಲಿ ನಿಂತುಕೊಳ್ಳುತ್ತೇನೆ. ಅದು ಬರೀ ನಿಂತುಕೊಳ್ಳುತ್ತೇನೆ ಅಂತ ಮಾತ್ರ ಹೇಳ್ತಿಲ್ಲ, ಅವನು ಹೇಳ್ತಾ ಇದ್ದಾನೆ ನಾನು ಎಲ್ಲಿ ನಿಂತುಕೊಳ್ತೇನೆ ಅಂತ ಹೇಳ್ತಿದ್ದಾನೆ ಅವನು. ಐ ವಿಲ್ ಸ್ಟ್ಯಾಂಡ್ ಅಪಾನ್ ದಿ ಟವರ್. ಕನ್ನಡದಲ್ಲಿ ಏನಂತ ಇದೆ? ಬುರುಜಿನ ಮೇಲೆ. ಟವರ್ ಗೊತ್ತಾ? ಹಬಕ್ಕೂಕನು ಹೇಳ್ತಾ ಇದ್ದಾನೆ, ನಾನು ಸುಮ್ಮನೆ ನಿಂತುಕೊಳ್ಳೋದಿಲ್ಲ ಪ್ರಾರ್ಥನೆಯಲ್ಲಿ, ನಾನು ಬುರುಜಿನ ಮೇಲೆ ನಿಂತುಕೊಂಡು ನನ್ನ ಕಣ್ಣುಗಳನ್ನ ದೇವರ ಕಡೆಗೆ ದೃಷ್ಟಿಸುತ್ತಾ ಇರ್ತೇನೆ. ಬರೀ ದೃಷ್ಟಿ ಮಾಡೋದು ಮಾತ್ರವಲ್ಲ, ದೇವರು ಏನು ಹೇಳ್ತಾರೋ ಅದನ್ನ ಸ್ವೀಕಾರ ಮಾಡಿ, ಅಷ್ಟು ಮಾತ್ರವಲ್ಲ, ಆತನು ಹೇಳುವಂತ ಮಾತಿಗೆ ಏನು ಉತ್ತರ ಕೊಡಬೇಕಂತ ನಾನು ಅಲ್ಲಿ ನಿಂತಿರ್ತೇನೆ. ಅದರ ಅರ್ಥ, ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಬರೀ ನೀವು ಮಾತನಾಡೋದಲ್ಲ, ದೇವರು ಮಾತನಾಡ್ತಾರೆ, ಅದಕ್ಕೆ ನೀವು ಮಾತನಾಡಬೇಕು. ಮೊದಲನೇ ದಿನಾನೇ ಹೇಳಿದೆ, ಪ್ರೇಯರ್ ಇಸ್ ನಾಟ್ ಅ ಒನ್ ವೇ ಕಮ್ಯುನಿಕೇಶನ್, ಪ್ರೇಯರ್ ಇಸ್ ಅ 2 ವೇ ಕಮ್ಯುನಿಕೇಶನ್. ಪ್ರಾರ್ಥನೆ ನಿಮ್ಮ ಒಂದು ಕಡೆಯಿಂದ ಶಬ್ದ ಹೋಗೋದಲ್ಲ, ಪ್ರಾರ್ಥನೆ ಆ ಕಡೆಯಿಂದಾನು ಸಂಭಾಷಣೆ ಬರುತ್ತೆ, ನೀವು ಕೂಡ ಇಲ್ಲಿಂದ ಸಂಭಾಷಣೆ ಮಾಡಬೇಕು. ಸತ್ಯವೇದದಲ್ಲಿ ಎಲ್ಲೆಲ್ಲಿ ನೀವು ಪ್ರವಾದಿಗಳನ್ನ ನೋಡಿದಿರೋ ಅವರೆಲ್ಲರೂ ಕೂಡ ಕಾವಲುಗಾರರು. ಅವರೆಲ್ಲರೂ ಕೂಡ ದೇವರ ಬಳಿ ದೇವರ ಸ್ವರವನ್ನ ಕೇಳಿ ಅದನ್ನ ಇಸ್ರಾಯೇಲ್ ಮಕ್ಕಳಿಗೆ ಹಂಚುತ್ತಾ ಇದ್ರು. ಹೌದಾ? ಇಲ್ಲಿ ಹಬಕ್ಕೂಕನ ಹೇಳ್ತಾ ಇದ್ದಾನೆ, ನನಗಿರುವಂತ ಈ ಕಾವಲುಗಾರನ ಕೆಲಸದಲ್ಲಿ ನಾನೇನು ಮಾಡ್ತಾ ಇದ್ದೇನೆ? ನಾನು ಬುರುಜಿನ ಮೇಲೆ ನಿಂತುಕೊಂಡು ದೃಷ್ಟಿಸುತ್ತಾ ಇದ್ದೇನೆ. ಅದರ ಅರ್ಥ, ಹಳೆ ಕಾಲಗಳಲ್ಲಿ, ಹಳೆ ಒಡಂಬಡಿಕೆಯಲ್ಲಿಯೂ ಕೂಡ ಯಾವುದೇ ಕಾವಲುಗಾರರು ನೆಲದ ಮೇಲೆ ನಿಂತುಕೊಂಡು ಕಾವಲು ಕಾಯ್ತಾ ಇರಲಿಲ್ಲ. ಎಲ್ಲರೂ ಎಲ್ಲಿ ನಿಂತ್ಕೊಂಡು ಕಾವಲು ಕಾಯ್ತಾ ಇದ್ರು? ಅವರ ಕೈಗಳಲ್ಲಿ ಏನಿರ್ತಾ ಇತ್ತು? ಮೂವೀಸ್ ನೋಡಿದೀರಾ? ಹಳೇ ಪಿಕ್ಚರ್ಗಳು ನೋಡಿದೀರಾ? ಒಂದು ರಾಜ್ಯದ ವಿರುದ್ಧವಾಗಿ ಇನ್ನೊಂದು ರಾಜ್ಯ ಬರ್ತಾ ಇದೆ ಅಂದ್ರೆ, ಈ ಬುರುಜಿನ ಮೇಲೆ ನಿಂತಿರುವಂತ ಕಾವಲುಗಾರನ ಏನ್ ಮಾಡ್ತಾನೆ? ಹೌದಾ? ಸೊ ಇಲ್ಲಿ ಹಬಕ್ಕೂಕನ ಹೇಳ್ತಾ ಇದ್ದಾನೆ, ದೇವರು ಏನು ನುಡಿಯೋದಕ್ಕೆ ಹೋಗ್ತಾ ಇದ್ದಾರೋ ಅದನ್ನ ನೋಡೋದಕ್ಕೆ ನಾನು ಎಲ್ಲಿ ನಿಂತಿರ್ತೇನೆ? ನೀವು ಕಾವಲುಗಾರರಾಗಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ಆ ವಾಚ್, ಆ ಅಲರ್ಟ್ ಟೈಮ್ ನಿಮಗೆ ಗೊತ್ತಿರಬೇಕು. ಯಾವ ಸಮಯದಲ್ಲಿ ನೀವು ಎಚ್ಚರವಾಗಿರ್ತೀರಾ ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಎಚ್ಚರವಾದಾಗ ಎಲ್ಲಿ ನಿಂತಿರ್ತೀರಾ ಅನ್ನೋದು ನಿಮಗೆ ಗೊತ್ತಿರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಕಾವಲುಗಾರನಿಗೆ 2 ಸಂಗತಿಗಳು ಬಹಳ ಮುಖ್ಯವಾಗಿರುತ್ತೆ. ಒಂದು ಸಮಯ, ಎರಡನೇದು ಅವನು ನಿಂತುಕೊಳ್ಳುವಂತ ಸ್ಥಳ. ಏನ್ರಿ ಮೊದಲನೇದು? ಎರಡನೇದು ಸ್ಥಳ. ಹಲ್ಲೆಲೂಯ,
ಹಲ್ಲೆಲೂಯ. ಈ ಕಾವಲುಗಾರನ ಯಾರು ಗೊತ್ತಾ? ಈ ಕಾವಲುಗಾರನಿಗೆ 3 ಮುಖ್ಯವಾದಂತ ಕೆಲಸ ಇರುತ್ತೆ. ಎಷ್ಟ್ರಿ ಹೇಳಬೇಕೆಲ್ಲ? 3 ಮುಖ್ಯವಾದಂತ ಕೆಲಸ ಇರುತ್ತೆ. ಮೊದಲನೇದಾಗಿ ಇಲ್ಲಿ ಹಬಕ್ಕೂಕನ ಪುಸ್ತಕದಲ್ಲಿ ನೋಡಿದ ಪ್ರಕಾರ ಅವನ ಮೊದಲನೇ ಮುಖ್ಯವಾದಂತ ಕೆಲಸ ದೇವರು ಏನು ಹೇಳ್ತಾ ಇದ್ದಾರೆ ಅದನ್ನ ಕಂಡುಕೊಳ್ಳೋದು, ಅದನ್ನ ಕೇಳೋದು, ಅದನ್ನ ಗ್ರಹಿಸಿಕೊಳ್ಳೋದು, ಅದನ್ನ ಸ್ವೀಕಾರ ಮಾಡಿಕೊಳ್ಳೋದು. ಎರಡನೇದಾಗಿ ಸೈತಾನನು ಏನು ಹೇಳ್ತಾ ಇದ್ದಾನೆ, ಸೈತಾನನು ಏನು ಮಾಡ್ತಾ ಇದ್ದಾನೆ ಅದನ್ನ ತಿಳಿದುಕೊಳ್ಳೋದು. ಪತ್ತೇದಾರಿ ಅಂದ್ರೆ ಗೊತ್ತಲ್ಲ? ಈ ಕಾವಲುಗಾರ ಆತ್ಮಿಕ ಪ್ರಪಂಚದ ಪತ್ತೇದಾರಿ ಆಗಿದ್ದಾನೆ, ಗೂಢಾಚಾರಿ ಆಗಿದ್ದಾನೆ. ಅವನು ಯಾವ್ದ್ರಲ್ಲಿ ಪತ್ತೇದಾರಿ ಮಾಡ್ತಾನೆ ಗೊತ್ತಾ? ಮೊದಲನೇದಾಗಿ ದೇವರೇನ್ ಮಾಡ್ತಿದ್ದಾರೆ ಅದನ್ನ ಪತ್ತೆ ಹಚ್ತಾನೆ. ನೆಕ್ಸ್ಟ್ ಸೈತಾನನ ಏನ್ ಮಾಡ್ತಿದ್ದಾನೆ ಅದನ್ನ ಪತ್ತೆ ಹಚ್ತಾನೆ. ಮೂರನೇದಾಗಿ ದೂತರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಪತ್ತೆ ಹಚ್ತಾನೆ. ಹಲ್ಲೆಲೂಯ. ಸೊ ಕಾವಲುಗಾರರ ಕೆಲಸ ಏನ್ರಿ? ಪತ್ತೆ ಹಚ್ಚೋದು. ಏನು ಪತ್ತೆ ಹಚ್ಚಬೇಕು? ಮೊದಲನೇದಾಗಿ ಅದನ್ನ ಪತ್ತೆ ಹಚ್ಚಬೇಕು. ಎರಡನೇದಾಗಿ ಎಸ್, ಹೌದು, ಸೈತಾನ್ ನಿಮ್ಮ ವಿಷಯದಲ್ಲಿ ಹೇಗೆ ದೇವರ ಯೋಜನೆಗಳಿದೆಯೋ ಅದೇ ರೀತಿಯಾಗಿ ಸೈತಾನನಿಗೂ ನಿಮ್ಮ ವಿಷಯಗಳಲ್ಲಿ ಯೋಜನೆಗಳಿದೆ. ಸೊ ಕಾವಲುಗಾರರು ಬರೇ ದೇವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಮಾತ್ರ ಪತ್ತೆ ಹಚ್ಚಬಾರದು, ಸೈತಾನನೂ ಏನು ಮಾಡ್ತಾ ಇದ್ದಾನೆ ಅಂತ. ಮತ್ತೆ ದೂತರು ಈಗ ಯಾವ ಕಾರ್ಯಕ್ಕಾಗಿ ಬರ್ತಾ ಇದ್ದಾರೆ, ನಾನು ದೂತರಿಗೆ ಯಾವ ಕಾರ್ಯವನ್ನು ಅಪ್ಪಣೆ ಕೊಡಬೇಕು, ತೆಗೆದುಕೊಂಡು ಬರ್ತಾ ಇದ್ದಾರ ಉತ್ತರವನ್ನ, ಎಲ್ಲಿ ನಿಂತಿದ್ದಾರೆ ದೂತರು, ಎಲ್ಲಿ ತನಕ ಬಂತು, ನನ್ನ ಮತ್ತು ದೂತರು ಜೊತೆಗೆ ಸೇರಿ ಮಾಡುತ್ತಿರುವಂತ ಕಾರ್ಯ ಎಲ್ಲಿ ತನಕ ಹೋಗ್ತಾ ಇದೆ, ಅದು ಹೇಗೆ ಮುಂದುವರಿತಾ ಇದೆ, ಇನ್ನು ನಾನೆಷ್ಟು ಪ್ರಾರ್ಥನೆ ಮಾಡಿ ಬಲ ಕೊಡಬೇಕು. ಅರ್ಥ ಆಗ್ತಿದೆಯಾ? ಸೊ ಇದೇ ರೀತಿಯಾಗಿ ಈ ಕಾರ್ಯಗಳನ್ನ ಪತ್ತೆ ಹಚ್ಚಿದಂತ ಒಬ್ಬ ಕಾವಲುಗಾರನ ಬಗ್ಗೆ ನಾನು ನಿಮಗೆ ಹೇಳ್ತೇನೆ. ಅವನ ಹೆಸರು ಬಂದು ಎಲ್ಲಾ ಪ್ರವಾದಿಗಳು ಕಾವಲುಗಾರರೇ. ಸೊ ನೀವೇನು ಮಾಡ್ಬೇಕು ಇವತ್ತಿನಿಂದ ಕೆಲಸ ಏನಂದ್ರೆ ಒಂದೊಂದೇ ಪ್ರವಾದಿಗಳನ್ನ ನೀವು ಧ್ಯಾನ ಮಾಡ್ಬೇಕು. ಮಾಡ್ತೀರಾ? ಇವತ್ತಿನಿಂದ ಒಂದೊಂದೇ. ಮೊದಲನೆಯಿಂದ ಅಬ್ರಹಾಮನು ಕೂಡ ಪ್ರವಾದಿ. ಸೊ ಬೈಬಲ್ನಲ್ಲಿ ಎಲ್ಲೆಲ್ಲಿ ಪ್ರವಾದಿಗಳಿದ್ದಾರೋ ನೀವು ಕಾವಲುಗಾರರಾಗಬೇಕಂದ್ರೆ ಒಂದೊಂದೇ ಪ್ರವಾದಿಯ ಹೆಸರನ್ನ ಬರೆದುಕೊಳ್ಳ್ರಿ ನಿಮ್ಮ ಡೈರಿನಲ್ಲಿ. ಸತ್ಯವೇದದಲ್ಲಿ ಅವರ ಬಗ್ಗೆ ಏನೆಲ್ಲ ಬರೆಯಲ್ಪಟ್ಟಿದೆ ಎಲ್ಲ ಓದ್ರಿ, ಎಲ್ಲವನ್ನ ಪಾಯಿಂಟ್ ಮಾಡ್ಕೊಳ್ಳಿ. ಅವ್ರೇನೇನ್ ಕೆಲಸ ಮಾಡಿದ್ರು, ಅವರೊಟ್ಟಿಗೆ ದೇವ್ರು ಹೇಗೆ ಮಾತನಾಡಿದ್ರು, ಅವ್ರ ಮುಖಾಂತರವಾಗಿ ದೇವ್ರೇನ್ ಕಾರ್ಯಗಳನ್ನು ಮಾಡಿದ್ರು, ಪ್ರತಿಯೊಂದನ್ನ ಬರೀರಿ, ಅದನ್ನ ಧ್ಯಾನ ಮಾಡ್ರಿ. ದೇವ್ರು ನಿಮ್ಗೆ ಪ್ರಕಟಣೆಗಳನ್ನ ಕೊಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲರೂ ನಾವು ಓದಿಕೊಳ್ಳುವಂತವರಾಗೋಣ. 2 ಅರಸುಗಳು 6ನೇ ಅಧ್ಯಾಯ 8ನೇ ವಚನದಿಂದ ನಾವು ಓದುವಂತವರಾಗೋಣ. ಮೊದಲು 8ನೇ ವಚನವನ್ನ ಓದೋಣವ. 2 ಅರಸು 6ನೇ ಅಧ್ಯಾಯ 8ರಿಂದ 11ನೇ ವಚನ ತನಕ ಓದೋಣ. ಅರಾಮ್ಯರ ಅರಸನು ಇಸ್ರಾಯೇಲರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದನು. ದೇವರ ಮನುಷ್ಯನು ಸೂಚಿಸುವ ಎಲ್ಲಾ ಸ್ಥಳಗಳಲ್ಲಿಯೂ ಇಸ್ರಾಯೇಲರ ಅರಸನು ಹೇಳಿ ಕಳುಹಿಸುತ್ತಿದ್ದನು. ಹೀಗೆ ಅವನು ಹಲವು ಸಾರಿ ಅರಾಮ್ಯರ ಅರಸನ ಕೈಗೆ ಸಿಕ್ಕದಂತೆ ಇಸ್ರಾಯೇಲರು ತಪ್ಪಿಸಿಕೊಂಡರಂತೆ. ಹಲ್ಲೆಲೂಯ. ಎಲೀಷನು ಎಂತ ಕಾವಲುಗಾರನಾಗಿದ್ದನು ಎಂಬುದಾಗಿ ಒಂದು ಸಾರಿ ಯೋಚನೆ ಮಾಡ್ರಿ. ಹಲ್ಲೆಲೂಯ. ಈ ಎಲೀಷನಿಗೆ ಆರಾಮ್ಯರ ಅರಸರು ಎಲ್ಲೆಲ್ಲಿ ಸ್ಥಳವನ್ನು ಗೊತ್ತು ಮಾಡ್ತಾ ಇದ್ದಾರೋ, ಎಲ್ಲೆಲ್ಲಿ ಇಸ್ರಾಯೇಲರ ವಿರುದ್ಧವಾಗಿ ಹೊಂಚನ್ನ ಹೂಡುತ್ತಾ ಇದ್ದಾರೋ, ಅಂದರೆ ಏನೇನು ಡಿಸ್ಕಷನ್ ಮಾಡ್ತಾ ಇದ್ದಾರೋ ಅದು ಯಾರ ಕಿವಿಗೆ ಬರ್ತಾ ಇದೆ?
ಎಲೀಷಾ, ಜೋರಾಗಿ ಹೇಳ್ರಿ. ಯಾರ ಕಿವಿ? ಎಲೀಷನ ಕಿವಿಯಲ್ಲಿ ಬೀಳ್ತಾ ಇದೆ. ಎಲೀಷನು ಹೋಗಿ ಅವರ ಪಾಳ್ಯದಲ್ಲಿ ಕೂತಿದ್ನ. ಆರಾಮೆ ಅರಸನೊಟ್ಟಿಗೆ ಅವನಿಗೆ ಫ್ರೆಂಡ್ಶಿಪ್ ಇತ್ತ? ಆರಾಮಿನಲ್ಲಿ ಅವನಿಗೆ ಯಾರಾದ್ರೂ ಗೊತ್ತಿದ್ರ? ಇಲ್ಲ. ಹೇಗೆ ಗೊತ್ತಾಯ್ತು? ದೇವರ ಆತ್ಮ ತಿಳಿಸಿಕೊಟ್ರು. ಹೆಂಗ ಅವ್ನು ದೇವರ ಆತ್ಮನೊಟ್ಟಿಗೆ ಕನೆಕ್ಟ್ ಆದ? ಹೇಳ್ರಿ. ಯಾವ್ದರಿಂದ? ಎಲೀಷನ ಕಿವಿಗೆ ಅವರು ಮಾತನಾಡೋದು ಕೂಡ ಬೀಳ್ತಾ ಇತ್ತಂತೆ. ಅಂದ್ರೆ ಎಂತ ಕಾವಲುಗಾರರಾಗಿದ್ದ ಅವನು. ತನ್ನ ಆತ್ಮಿಕ ಜೀವಿತದಲ್ಲಿ ಎಷ್ಟು ಎತ್ತರದ ಬುರುಜಿನ ಮೇಲೆ ನಿಂತಿದ್ದ, ಒಂದು ಸಾರಿ ಯೋಚನೆ ಮಾಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಿಮೋಚನ ಕಾಂಡ 32ನೇ ಅಧ್ಯಾಯ ಅನ್ಸುತ್ತೆ, ಮನೆಗೆ ಹೋಗಿ ನೀವು ನೋಡ್ರಿ. ಅಲ್ಲಿ 70 ಮಂದಿ ಹಿರಿಯರು ಯಜ್ಞವನ್ನ ಅರ್ಪಿಸಿದ ನಂತರ ಬೆಟ್ಟವನ್ನ ಹತ್ತಿ ದೇವರ ಪಾದಗಳನ್ನ, ದೇವರ ಪ್ರಸನ್ನತೆಯನ್ನ ನೋಡ್ತಾರಂತೆ. ಏನನ್ನ ಅರ್ಪಿಸಿದ ನಂತರ? ಯಜ್ಞವನ್ನ ಅರ್ಪಿಸಿದ ನಂತರವೇ ಅವರು ಬೆಟ್ಟವನ್ನ ಹತ್ತೋದಕ್ಕೆ ಸಾಧ್ಯವಾಯಿತು. ಅಂದ್ರೆ ಮೇಲೆ ಏರೋದಕ್ಕೆ ಸಾಧ್ಯವಾಯಿತು. ಆ ಯಜ್ಞ ಬೇರೇನು ಅಲ್ಲ, ಪ್ರಾರ್ಥನೆ, ಸ್ತುತಿ ಅನ್ನುವಂತ ಯಜ್ಞ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ನಿಮ್ಮ ಪ್ರಾರ್ಥನಾ ಜೀವಿತ ನಿಮ್ಮನ್ನ ಮೇಲಕ್ಕೆ ತೆಗೆದುಕೊಂಡು ಹೋಗಬೇಕೇ ಹೊರತು ನೀವಿರುವಂತ ಸ್ಥಿತಿಗತಿಗಳಲ್ಲಿ ನಿಮಗಿರೋದಕ್ಕೆ ಬಿಡಬಾರದು. ನಿಮ್ಮ ಪ್ರಾರ್ಥನಾ ಜೀವಿತ ಆತ್ಮಿಕ ಜೀವಿತದ ಮುನ್ನುಡಿಯಾಗಿರಬೇಕು. ನಿಮ್ಮ ಪ್ರಾರ್ಥನಾ ಜೀವಿತ ಹೇಗಿರಬೇಕಂದ್ರೆ ಆತ್ಮಿಕ ಜಗತ್ತಿನಲ್ಲಿ ಎಲ್ಲ ಅಂಧಕಾರದ ಬಲಗಳ ಮೇಲೆ ನೀವಿರಬೇಕು, ಅವರ ಸಮಾನತೆಯಲ್ಲಿ ನೀವಿರಬಾರದು. ಎಲೀಷನಲ್ಲಿದ್ದಂತ ಆ ಕಾವಲುಗಾರನ ಅಭಿಷೇಕ ಅಂದ್ರೆ ಆ ಪ್ರಾರ್ಥನೆ, ಪ್ರತಿದಿನ ದೇವರೊಟ್ಟಿಗೆ ನಡೆಯುತ್ತಿದ್ದಂತ ಸಂಭಾಷಣೆ ಮುಖಾಂತರವಾಗಿ ಎಲೀಷನಿಗೆ ಆರಾಮ್ಯರು ಏನು ಹೇಳ್ತಾರೋ ಅದು ಇವನ ಕಿವಿಗೆ ಬೀಳ್ತಿತ್ತಂತೆ. 12ನೇ ವಚನ ಓದ್ರಿ. ಆಗ ಅವರಲ್ಲಿ ಒಬ್ಬನು ಅವನಿಗೆ, ಆರಾಮ್ಯನಿಗೆ ಹೇಳ್ತಾ ಇದ್ದಾನೆ ಅವರಲ್ಲೊಬ್ಬನು. ಎಲೀಷನೆಂಬ ಪ್ರವಾದಿ ಇದ್ದಾನೆ. ಎಲ್ಲರೂ ಗಮನವಿಟ್ಟು ಕೇಳಬೇಕು. ಎಲ್ರಿ? ಮಲಗುವಂತ ಕೋಣೆಯಲ್ಲಿ. ನೀನ್ ಮಲಗುವಂತ ಕೋಣೆಯಲ್ಲಿ ನಿನ್ ಜೊತೆ ಸೈನಿಕರು ಕೂಡ ಇರೋದಿಲ್ವಲ್ಲ, ಗಾರ್ಡ್ಸ್ಗಳು ಕೂಡ ಇರೋದಿಲ್ವಲ್ಲ, ಬಾಗಿಲು ಮುಚ್ಚಿದವನಾಗಿ ನೀನ್ ಮಾತನಾಡ್ತೀಯಲ್ಲ. ಆಡುವ ಮಾತುಗಳನ್ನು ಕೂಡ ಅವನು ಅರಿತುಕೊಂಡು ಎಲ್ಲವನ್ನ ಇಸ್ರಾಯೇಲರ ಅರಸನಿಗೆ ತಿಳಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾವಲುಗಾರನ ಕಿವಿಗಳು ಎಷ್ಟು ಚುರುಕಾಗಿರುತ್ತೆ ಒಂದು ಸಾರಿ ಯೋಚನೆ ಮಾಡ್ರಿ. ಹಲ್ಲೆಲೂಯಾ. ನೀನು ಕಾವಲುಗಾರನಾಗಿರುವಾಗ ನಿನಗೆ ಇನ್ನೊಂದು ದೇಶಕ್ಕೆ ಹೋಗಿ ಅವರು ಏನು ಮಾಡ್ತಾ ಇದ್ದಾರೆ, ಅವರ ಯೋಜನೆಗಳೇನು ಎಂಬುದಾಗಿ ತಿಳಿಯುವಂತ ಅವಶ್ಯಕತೆ ಇಲ್ಲ. ನಿನ್ನ ಆತ್ಮಿಕ ಕಿವಿಗಳು ದೇಶ ದೇಶಗಳನ್ನ, ಸಮುದ್ರಗಳನ್ನ ದಾಟಿ ಕೇಳುವಷ್ಟು ಚುರುಕಾಗಿರುತ್ತೆ ಯೇಸುವಿನ ನಾಮದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ್ರಿ ಈ ಶಕ್ತಿ, ಈ ಸಾಮರ್ಥ್ಯ ಬರೋದು? ಪ್ರಾರ್ಥನೆಯಿಂದ ಮಾತ್ರ, ಪ್ರಾರ್ಥನೆಯಿಂದ ಮಾತ್ರ. ಈ ಕಿವಿಗಳು ಬರೇ ಲೌಕಿಕ ಸಂಗತಿಗಳನ್ನ, ಬರೇ ಕಿರುಚಾಟ, ಗೋಳಾಟ, ಜಗಳಗಳನ್ನ ಕೇಳಬಾರ್ದು. ಈ ಕಿವಿ ದೈವ ಸಂದೇಶಗಳನ್ನ ಕೇಳುತ್ತಾ ಇರಬೇಕು. ವೈರ್ಯ ಯೋಜನೆಗಳನ್ನ ಈ ಕಿವಿ ಅರಿತುಕೊಳ್ಳಬೇಕು.
ಅಂದ್ರೆ ನೀವಿಲ್ಲಿ ಕೂತಿರ್ತೀರಾ, ನಿಮ್ಮ ಮನೆಯಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ನಿಮ್ಮ ಮಕ್ಕಳ ವಿಷಯದಲ್ಲಿ ಇವತ್ತು ವೈರಿ ಏನು ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ ನಿಮ್ಮ ಕಿವಿಗೆ ಕೇಳಿಸಬೇಕು. ಒಂದು ಸಾಕ್ಷಿ ನೋಡ್ತಾ ಇದ್ದೆ ನಾನು. ಗಂಡ ಹೆಂಡತಿ ಇಬ್ರು ಕೂಡ ಅಭಿಷಕ್ತ ಸೇವಕರು, ಆದ್ರೆ ಹೆಂಡತಿ ಮಾತ್ರ ಬಹಳ ಪ್ರಾರ್ಥನೆ ವೀರಳಾಗಿದ್ಲು, ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ಲು. ಅವಳು ಒಂದು ದಿನ ತನ್ನ ಮಕ್ಕಳು 3 ಜನನು ಕೂಡ ಯಾವುದೋ ಒಂದು ಫುಟ್ಬಾಲ್ ಗೇಮ್ ನೋಡೋದಕ್ಕೆ ಏನಕ್ಕೋ ಹೋಗ್ತಾ ಇರ್ತಾರೆ. ಆಗ ತಾಯಿ ಹೇಳ್ತಾರೆ, ಇಲ್ಲ ನೀವು 3 ಜನನು ಒಂದೇ ಕಾರ್ನಲ್ಲಿ ಹೋಗಬಾರದು ಅಂತ. ನನ್ನ ಆತ್ಮದಲ್ಲಿ ನನಗೇನೋ ಒಂದು ಗೊಂದಲವಿದೆ, ದಯಮಾಡಿ ಹೋಗಬೇಡ್ರಿ ಅಂತ. ಆಗ ಅವ್ರೇನು ಮಾಡ್ತಾರೆ, ಇಲ್ಲ ಅಮ್ಮ ಏನು ಆಗಲ್ಲ, ನಾವು ಸೇಫ್ ಆಗಿ ಹೋಗಿ ಬರ್ತೇವೆ, ನೀನ್ ಚಿಂತೆ ಮಾಡಬೇಡ ಎಂಬುದಾಗಿ ಹೋಗ್ತಾರೆ. ಹೋಗಿದಂತ ಕೆಲಸವನ್ನ ಮುಗಿಸ್ಕೊಂಡು ಮಧ್ಯರಾತ್ರಿ 2 ಗಂಟೆ ಜಾವಕ್ಕೆ ವಾಪಸ್ ಬರ್ತಾ ಇರ್ತಾರೆ. ವಾಪಸ್ ಬರ್ಬೇಕಾದ್ರೆ ಈ ತಾಯಿ ನೋಡ್ರಿ, ಈ ತಾಯಿ ಮಲಗಬೇಕಿತ್ತಲ್ಲ, ಬಟ್ ಏನೋ ಒಂದು ಸೆಳೆತ ಅವಳ ಆತ್ಮಿಕತೆಯಲ್ಲಿ ಎಳೆದಾಗ, ಏನೋ ಒಂದು ಶಬ್ದ ಅವಳ ಕಿವಿಗೆ ಬದ್ದಾಗ ಅವಳು ಸೀದಾ ಎದ್ದು ಹೋಗಿ ತನ್ನ ಗಂಡನನ್ನು ಎಬ್ಬರಿಸಿ ಹೇಳ್ತಾಳಂತೆ, ನಡಿ ಎದ್ದೋ, ನಮ್ಮ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ, ವೈರಿ ಏನೋ ಒಂದು ಯೋಚನೆ ಇಟ್ಟಿದ್ದಾನೆ, ನನಗೆ ಪರಿಶುದ್ಧಾತ್ಮನು ತಿಳಿಸಿ ಕೊಡ್ತಾ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. 2 ಗಂಟೆಗೆ ಅವರು ಪ್ರಾರ್ಥನೆ ಮಾಡ್ತಾರೆ, 3 ಗಂಟೆಗೆ ಅವರು ಮನೆಗೆ ವಾಪಸ್ ಬರ್ತಾರೆ. ವಾಪಸ್ ಬಂದ ತಕ್ಷಣ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಅಮ್ಮ ಸರಿ ಸುಮಾರು 2 ಗಂಟೆಗೆ ಕಾರ್ ಕ್ರ್ಯಾಶ್ ಆಯ್ತು, ಆದ್ರೆ ಸಂಪೂರ್ಣವಾಗಿ ನಾವು 3 ಜನ ಸತ್ತು ಹೋಗಬೇಕಾಗಿತ್ತು, ರೋಡ್ ಮಧ್ಯದಲ್ಲಿ ಬಿದ್ದು. ಬಟ್ ಸೀದಾ ರೋಡಿಂದ ಸೈಡಿಗೆ ನಮ್ಮ ಟೈರ್ಗಳು ಎಳೆಯಲ್ಪಟ್ಟಿತ್ತು, ನಾವ್ ಯಾರು ಕೂಡ ಸಾಯಲಿಲ್ಲ, ಸುರಕ್ಷಿತವಾಗಿ ಬಂದಿದ್ದೇವೆ ಅಂತ. ನೀವ್ ಎಚ್ಚರವಾಗಿದ್ದು ಏನನ್ನ ಗಮನಿಸ್ತಾ ಇದ್ದೀರಾ? ಏನ್ ಯೋಚನೆಗಳನ್ನ ನೀವು ತಿಳಿದುಕೊಳ್ತಾ ಇದ್ದೀರಾ? ನಿಮ್ ಕುಟುಂಬದ ವಿಷಯದಲ್ಲಿ ಏನ್ ಯೋಚನೆಗಳು ನೀವು ತಿಳಿದುಕೊಳ್ತಾ ಇದ್ದೀರಾ? ಸೈತಾನನ ಏನ್ ಯೋಚನೆ ಮಾಡ್ತಿದ್ರ ನಿಮಗೆ ಗೊತ್ತಾ? ಕ್ರಿಸ್ತಿಯ ಮಕ್ಕಳ ಜೀವಿತದಲ್ಲಿ ಯಾವುದೇ ಅನಾಹುತಗಳು ನಮಗೆ ಆಶ್ಚರ್ಯವನ್ನ ತೆಗೆದುಕೊಂಡು ಬರಬಾರದು. ಅರ್ಥ ಆಗ್ತಿದೆಯಾ? ಯಾವಾಗ ನಾವು ಪ್ರಾರ್ಥನೆಯಲ್ಲಿ ಆತ್ಮದಲ್ಲಿ ತುಂಬಿಸಲ್ಪಡುತ್ತೇವೋ ಆಗ ಮುಂದೆ ಆಗುವಂತ ಅನಾಹುತಗಳನ್ನ ಪರಿಶುದ್ಧಾತ್ಮನು ಮುಂಚೆ ತಿಳಿಸ್ತಾನೆ. ಯಾಕೆ ತಿಳಿಸ್ತಾನೆ? ಅದು ನೆರವೇರ್ಲಿ ಅಂತ ಅಲ್ಲ, ಅದು ನಿನ್ನ ಪ್ರಾರ್ಥನೆಯಿಂದ ನಿಂತು ಹೋಗಲಿ ಅಂತ. ಇಲ್ಲಿ ಕೆಲವರಿಗೆ ಬರೀ ಕೆಟ್ಟ ಕನಸುಗಳೇ ಬರುತ್ತೆ. ಅದರ ಅರ್ಥ ಬರೀ ನಿಮ್ಮ ಜೀವಿತದಲ್ಲಿ ಏನೋ ಶಕ್ತಿ, ಏನೋ ಮಾಟ ಮಂತ್ರ ಕ್ರಿಯೆ ಮಾಡ್ತಾ ಇದೆ ಅಂತ ತೋರಿಸೋದಕ್ಕೆ ದೇವರು ಹೇಳ್ತಾ ಇಲ್ಲ. ಈ ಯೋಚನೆಗಳು ನಿನ್ನ ಕುಟುಂಬದ ವಿರುದ್ಧವಾಗಿ, ನಿನ್ನ ಮಕ್ಕಳ ವಿರುದ್ಧವಾಗಿ ನಡೀತಾ ಇದೆ. ನೀನೇನು ಮಾಡಬೇಕು? ನಿನ್ನ ಕನಸಿನಲ್ಲಿ ಕಂಡಂತ ಈ ಸಂಗತಿಗಳು ಕಾರ್ಯರೂಪಕ್ಕೆ ಬರಬಾರ್ದಂತ ನೀನ್ ಪ್ರಾರ್ಥನೆ ಮಾಡಬೇಕು. ನಾವೇನ್ ಮಾಡ್ತೀವಿ? ಸಿಸ್ಟ್ರೇ ತುಂಬಾ ಕೆಟ್ಟ ಕನಸು ಬಂದ್. ಯಾಕಮ್ಮ ಬರುತ್ತೆ ಕೆಟ್ಟ ಕನಸು? ಯಾಕೆ ಬರುತ್ತೆ? ನಿಮ್ಮ ಕಿವಿ ಚುರುಕಾಗಲಿ ಯೇಸುವಿನ ನಾಮದಲ್ಲಿ ಇವತ್ತಿನ. ವೈರಿಯ ಯೋಚನೆಗಳು ನಿಮ್ಮ ಕಿವಿನಲ್ಲಿ ಬೀಳಬೇಕು. ವೈರಿ ಎಲ್ಲೆಲ್ಲಿ ಯೋಚನೆಗಳು ಮಾಡ್ತಾ ಇದ್ದಾನೋ ಅದನ್ನ ನೀವು ಮುಂಚೆ ನಿಮ್ಮ ಕುಟುಂಬದವರಿಗೆ ತಿಳಿಸಬೇಕು. ಅದು ಕಾವಲುಗಾರನೇನು, ಅವನೇನ್ ಮಾಡ್ಬೇಕು? ಎಚ್ಚರ ಮಾಡಬೇಕು. ಅದೇ ತಾನೇ ಅವನ ಕೆಲಸ, ಹೌದಾ? ಆದ್ರೆ ಇವತ್ತು ಒಂದೇ ಸಾರಿ ನಿಮ್ಮ ಕುಟುಂಬದ ಪರಿಸ್ಥಿತಿನ ನೋಡ್ರಿ. ಒಬ್ಬರು ಎಚ್ಚರಿಸೋನು ಇಲ್ಲ, ಒಬ್ಬನು ಪ್ರಾರ್ಥನೆ ಮಾಡೋನಿಲ್ಲ, ಒಬ್ಬನು ಕಾವಲು ಕಾಯೋನಿಲ್ಲ, ಒಬ್ಬನು ದೃಷ್ಟಿಸೋನಿಲ್ಲ, ಒಬ್ಬನು ವೈರ್ಯ ಯೋಚನೆಗಳನ್ನು ತಿಳಿದವನಿಲ್ಲ, ದೇವರ ಮಾತನ್ನ ಹೇಳೋನಿಲ್ಲ. ಹೇಗಿದೆ ನಿಮ್ಮ ಕುಟುಂಬ ಈಗ? ಒಂದು ಕುಟುಂಬದಲ್ಲಿ ಅಟ್ಲೀಸ್ಟ್ ಒಬ್ಬ ಕಾವಲುಗಾರನಾದ್ರೂ ಇರಲೇಬೇಕು. ಇಲ್ಲ ಅಂದ್ರೆ ನಿಮ್ಮ ಕುಟುಂಬ ನಾಶನದ ಕಡೆಗೆ ಹೋಗ್ಬಿಡುತ್ತೆ. ಒಬ್ಬರು ಎಚ್ಚರಿಸೋರು ಇರಬೇಕು, ಒಬ್ಬರು ದೇವರ ಕಾರ್ಯಗಳನ್ನ ತಿಳಿಸೋರು ಇರಬೇಕು. ಆ ಸ್ಥಾನವನ್ನ ನೀವು ತೆಗೆದುಕೊಳ್ಬೇಕ್ರಿ. ಯಾರೋ ಬಂದು ನಿಮಗೆ ಮೇಲೆ ತಲೆ ಮೇಲೆ ಕೈ ಇಟ್ಟು ಹೇಳಬೇಕಾ ನಿಮ್ ಜೀವಿತದಲ್ಲಿ ಏನಾಗ್ತಾ ಇದೆ ಅಂತ? ಮಾತೆತ್ತಿದ್ರೆ ಹೇಳ್ತೀರಾ ನನ್ನ ಕುಟುಂಬದಲ್ಲಿ ಬರೆ ಇದೆ. ಯಾಕೆ? ಎಚ್ಚರಿಕೆ ಕೊಡೋರು ಮಲಗಿರ್ಬೇಕಾದ್ರೆ ಅದೆಲ್ಲ ಬಂದೇ ಬರುತ್ತಾ? ಎಚ್ಚರಿಕೆ ಕೊಡೋರು ಎಚ್ಚರ ಕೊಟ್ಟರೆ ಇವ್ರು ಸರಿ ಮಾಡ್ಕೊಳ್ಳಲ್ವಾ? ಎಚ್ಚರಿಕೆ ಆಗಲ್ವಾ? ನಿಮ್ಮ ಕುಟುಂಬದಲ್ಲಿ ಕಾವಲುಗಾರರು ಇಲ್ಲದೆ ಇದ್ರೆ ಏನು ಮಾಡೋದಕ್ಕಾಗೋದಿಲ್ಲ. ದೇವ್ರು ತಿಳಿಸೋದಕ್ಕೆ ರೆಡಿ ಇರ್ತಾರೆ, ಏನ್ ನಡೀತಾ ಇದೆ, ಏನಾಗುತ್ತೆ ಅಂತ.
ನೀವು ಅರ್ಥಕೊಳ್ಳೋರು ನೀವು ಸರಿ ಇಲ್ಲ, ದ್ವಾರಪಾಲಕರು ಸರಿ ಇಲ್ಲ, ಏನನ್ನ ಒಳಗ್ ಬಿಡಬೇಕಂತ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತೀರ? ಹೌದಾ? ಎಲೀಷನು ಎಂತ ಪ್ರವಾದಿ ಆಗಿದ್ದನಂದ್ರೆ, ಅವನ ವೈರಿಯ ದೇಶಗಳಲ್ಲಿ ಅರಸರು ಏನು ಮಲಗುವಂತ ಕೋಣೆಯಲ್ಲಿ ಗುಪ್ತವಾಗಿ ಮಾತನಾಡೋದನ್ನು ಕೂಡ ಅವನ ಕಿವಿಗೆ ಗೊತ್ತಾಯಿತು. ಇವತ್ತು ಎಲ್ಲಿದೆ ನಿಮ್ಮ ಆತ್ಮಿಕ ಪರಿಸ್ಥಿತಿ? ನಿಮ್ಮ ಕುಟುಂಬವನ್ನ ನೀವು ರಕ್ಷಿಸಬೇಕು. ನಾನಲ್ಲ, ನಾನು ಪ್ರಾರ್ಥನೆ ಮಾಡ್ಬೋದು. ಎಚ್ಚರವಾಗಿದ್ದು ನಿನ್ನ ಕುಟುಂಬಕ್ಕೋಸ್ಕರ ಯಾರು ಪ್ರಾರ್ಥನೆ ಮಾಡಬೇಕು? ಯಾರು? ನಿನ್ನ ಮಕ್ಕಳನ್ನ ಯಾರು ರಕ್ಷಣೆಯಲ್ಲಿ ಇಡಬೇಕು? ಯಾರು ಪ್ರಾರ್ಥನೆ ಮುಖಾಂತರವಾಗಿ ಅವ್ರ ರಕ್ಷಣೆಯಲ್ಲಿ ಇರ್ತಾರೆ? ಹೇಳ್ರಿ ಹೇಳ್ರಿ. ನಿಮಗೆ ಗೊತ್ತಾಗಬೇಕು, ದೇವರ ಯೋಜನೆಗಳು ಮಾತ್ರ ಅಲ್ಲ, ವೈರ್ಯ ಯೋಜನೆ ಏನಿದೆ ನನ್ನ ಮಕ್ಕಳ ಜೀವಿತದಲ್ಲಿ ಅಂತಾನು ನಿಮಗೆ ತಿಳಿದಿರಬೇಕು. ಅನೇಕ ಸಾರಿ ನಾನು ಕೆಲವರಿಗೆ ಸೈಲೆಂಟ್ ಆಗಿ ಎಚ್ಚರಿಕೆ ಕೊಟ್ಟು ಸುಮ್ಮನೆ ಆಗ್ತೇನೆ. ಮುಂದೆ ಏನು ಬರುತ್ತೆ ಅಂತ ಇಲ್ಲಿ ಒಬ್ಬರಿಗೆ ಹೇಳಿದೆ ನಾನು. ಈಗ ನೀವು ಹಣವನ್ನ ಸೇವ್ ಮಾಡಲಿಲ್ಲ ಅಂದ್ರೆ 2026ನೇ ವರ್ಷದಲ್ಲಿ ತೀರಾ ಬಡತನದಲ್ಲಿ ಹೋಗ್ತೀರಾ ಅಂತ. ಅದು ಎಚ್ಚರಿಕೆಯ ಕರೆ ದೇವರಿಂದ. ಗೊತ್ತಾಗ್ತಿದೆಯಾ ಯಾಕೆ ಹೇಳಿದ್ದಾರೆ ದೇವರ ಆತ್ಮನು ಅಂತ? ಇದು ಎಚ್ಚರಿಕೆ ಕರೆ. ನಿಮಗೂ ಕೂಡ ಹೇಳ್ತಾ ಇದ್ದೇನೆ, ಎಲ್ಲವನ್ನ ಹೇಗೆ ಉಪಯೋಗ ಮಾಡಿಕೊಳ್ಬೇಕು, ಹೇಗೆ ವಿನಿಯೋಗ ಮಾಡಬೇಕು, ಎಲ್ಲವನ್ನ ಪರಿಶುದ್ಧಾತ್ಮನ ಹತೋಟಿಯಲ್ಲಿ ಒಪ್ಪಿಸಿಕೊಂಡು ಪರಿಶುದ್ಧಾತ್ಮನ ನಡೆಸುವಿಕೆಯಲ್ಲಿ ಸೇವ್ ಮಾಡೋದನ್ನ ಕಲ್ತ್ಕೊಳ್ರಿ. ದೇವರ ಸೇವೆಗೆ ದೇವರು ಹಾಕು ಅಂದಾಗ, ನೀನ್ ಬೀಜವನ್ನ ಬಿತ್ತು ಅಂದಾಗ ಬಿತ್ತು ಬಿಡ್ರಿ. ಎಲ್ಲವನ್ನ ಕೂಡ ಪರಿಶುದ್ಧಾತ್ಮನ ನಡೆಸುವಿಕೆಯಲ್ಲಿ ಮಾಡ್ರಿ. ಯಾಕಂದ್ರೆ ಬರುವಂತ ದಿನಗಳಲ್ಲಿ ಆರ್ಥಿಕ ಪರಿಸ್ಥಿತಿಗಳು ಹೋಗ್ತಾ ಹೋಗ್ತಾ ದಿನ ಒಳ್ಳೇದಾಗತ್ತಾ? ಹೇಳ್ರಿ, ದೇವರು ವಾಕ್ಯದ ಪ್ರಕಾರ ಹೇಳ್ತೀರಿ. ಹೋಗ್ತಾ ಹೋಗ್ತಾ ದಿನಗಳು ಒಳ್ಳೇದಿರುತ್ತಾ? ಏನಾಗತ್ತೆ? ಅದಕ್ಕೆ ಎಚ್ಚರ ಪಡಿಸ್ತಾ ಇದ್ದೀನಿ. ಸ್ನೇಹಿತರೆ, ಮಲೆನಾಡು ಗಾಸ್ಪೆಲ್ ಮೀಡಿಯಾ 2.0 ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಈ ಸಚಿವಾಲಯದ ಮೂಲಕ ಸುವಾರ್ತೆಯನ್ನು ಹಂಚಿಕೊಳ್ಳಲು ಮತ್ತು ಭರವಸೆಯ ಸಂದೇಶವನ್ನು ಪ್ರಸಾರ ಮಾಡಲು ನಮಗೆ ಅಪಾರ ಉತ್ಸಾಹವಿದೆ. ನಮ್ಮ ವಿಷಯದಿಂದ ನೀವು ಆಶೀರ್ವದಿಸಲ್ಪಟ್ಟಿದ್ದರೆ ಅಥವಾ ಪ್ರೋತ್ಸಾಹಿಸಲ್ಪಟ್ಟಿದ್ದರೆ ನಮ್ಮ ಈ ಉದ್ದೇಶಕ್ಕೆ ಬೆಂಬಲ ನೀಡುವಂತೆ ವಿನಂತಿಸುತ್ತೇವೆ. ನಿಮ್ಮ ಪ್ರತಿಯೊಂದು ದೇಣಿಗೆ, ಎಷ್ಟೇ ಚಿಕ್ಕದಾದರೂ, ಹೆಚ್ಚು ವಿಡಿಯೋಗಳನ್ನು ಮಾಡಲು, ಹೆಚ್ಚು ಜನರನ್ನು ತಲುಪಲು ಮತ್ತು ಈ ಸೇವೆಯನ್ನು ಬಲವಾಗಿಡಲು ನೇರವಾಗಿ ಸಹಾಯ ಮಾಡುತ್ತದೆ. ಪರದೆಯ ಮೇಲೆ ಕಾಣುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ದೇಣಿಗೆ ನೀಡಲು ವಿವರಣೆಯಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಔದಾರ್ಯವು ನಿಜವಾಗಿಯೂ ಶಾಶ್ವತವಾದ ವ್ಯತ್ಯಾಸವನ್ನು ಮಾಡುತ್ತಿದೆ. ಧನ್ಯವಾದಗಳು ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿ.